Welcome to our team ಕಡೆಯಿಂದ thank you very much ಇಲ್ಲಿ ಬಂದಿದ್ದಕ್ಕೆ and we are very proud of what we have created. It's a long process, it's been a hard process, but ಇವತ್ತು ಔಟ್ಪುಟ್ ರಿಯಾಕ್ಷನ್ ನೋಡೋದ್ರಲ್ಲಿ ನನಗೆ ಬಹಳ ಖುಷಿ ಆಯಿತು. Thank you very much for the entire team for having delivered more than what they promised. So thank you. And now you read our questions again. We will answer whatever questions you have. Before that, I want to pass it on to the director and director sorry, tomorrow guys. And if ನೋಡಿದಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಾಕಷ್ಟು ವಿಷಯಗಳನ್ನ ಆಲ್ರೆಡಿ ಹಂಚ್ಕೊಂಡಿದ್ದೀವಿ. ಸೊ ಟ್ರೈಲರ್ ಟೀಸರ್ ನೋಡಿದ್ದೀರಾ, ನಮ್ಮ ಸಾಂಗ್ಸ್ ಹೇಗಿದೆ ಅಂತ ನೋಡಿದ್ದೀರಾ. ನಿಮಗೆ ಪ್ರಶ್ನೆ ಯಶು ಸರ್ ಇಲ್ಲಿ ಆ ಟ್ರೈಲರ್ ಲಾಂಚ್ ಡೇಟ್ ಅಂತ ಹಾಕಿದ್ರು. ಇವಾಗ ನಮ್ಮ ಹೀರೋಯಿನ್ ಪ್ರಿಯಾಂಕಾ ಮಳಲಿ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ವಿಷಯ ಏನಂತಂದ್ರೆ ಈ ಸಿನಿಮಾ ಕನ್ನಡದಲ್ಲಿ ಸಾಕಷ್ಟು ಭರವಸೆಯ ಸಿನಿಮಾಗಳು ಬಂದು, ಕುತೂಹಲ ಮೂಡಿಸುವಂಥ ಸಿನಿಮಾಗಳು ಬಂದು, ಪ್ರಯೋಗಾತ್ಮಕ ಸಿನಿಮಾಗಳು ಕೂಡ ಬಂದು. ಸೊ ಆ ಸಾಲಿನಲ್ಲಿ ಇದು ಒಂದು ಸೇರುತ್ತೆ ಅನ್ನೋ ಸೂಚನೆ ಕೂಡ ನಮಗೆ ಸಿಗ್ತಾ ಇದೆ. ಸೊ ಒಳ್ಳೆಯದಾಗಲಿ. ನನ್ನ ಪ್ರಶ್ನೆ ಏನು ಅಂದರೆ, ಇದನ್ನ ಯಾವ ವರ್ಗಕ್ಕೆ ಸೇರಿಸ್ಬೋದು ಅಂದ್ರೆ, ಹಾಡುಗಳನ್ನ ಕೇಳಿದ್ವಿ, ಕೊಡವ ಹಾಡುಗಳನ್ನ ಕೇಳಿದ್ವಿ. ಸೊ ಅಲ್ಲಿಗೆ ಕೊಡವ ಭಾಷೆ ಕೇಳಿದ ತಕ್ಷಣ ಇದು ಪ್ರಾದೇಶಿಕ ಭಾಷೆಯ ಸಿನಿಮಾನ ಅನ್ನೋ ಅನುಮಾನ ಬರ್ತದೆ. ಕನ್ನಡ ಸಿನಿಮಾ ಹೌದು, ಕೇಳಿದ ತಕ್ಷಣ ಎಲ್ಲೋ ಒಂದ್ ಕಡೆಗೆ ಅನುಮಾನಗಳು, ಪ್ರಶ್ನೆಗಳು ಬರ್ತವೆ. ಇದಕ್ಕೆ ನಿರ್ದೇಶಕರು ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ. ಇದು ಒಂದು ಪ್ರದೇಶಕ್ಕೆ ಸೀಮಿತವಾದ ಸಿನಿಮಾ ಅಲ್ಲ. ಮೋರ್ ರೀಜನಲ್ ಇಸ್ ಮೋರ್ ಯೂನಿವರ್ಸಲ್ ಅಂತ ನಂಬಿಕೆ ಇಟ್ಟು ಇದನ್ನು ಮಾಡಿದ್ದೀವಿ. ಆ್ಯಂಡ್ ಇದು ಬರೀ ಕೊಡಗು ಸೀಮಿತ ಅಲ್ಲ, ಕೊಡಗನ ಕಥೆ ಇಡೀ ಕರ್ನಾಟಕ ಕೇಳಕ್ಕೆ ಹೊರಟಿದ್ದೀವಿ. ಸಾಧ್ಯ ಆದರೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ, ಜನಗಳ ಸಪೋರ್ಟ್ ಮಾಡಿದ್ರೆ ಕರ್ನಾಟಕ ನ್ಯಾಷನಲ್ ಟ್ರೈ ಮಾಡ್ತಾ ಇದ್ದೀವಿ. ಆಕ್ಚುಲಿ ನನಗೆ ಗೊತ್ತಿದ್ದ ಪ್ರಕಾರ ಈ ಸಿನಿಮಾಗೆ ಬೇರೆ ಯಾರೋ ಒಬ್ಬ ಸ್ಟಾರ್ ನಟ ನಡೆಸಬೇಕಾಗಿತ್ತು. ಆದರೆ ನೀವೇ ಎಲ್ಲ ಸೇರಿ ಕೊನೆಗೆ ಹೊಸಬರು ಸೇರ್ಕೊಂಡು ಮಾಡುವಂಥ ಸಿನಿಮಾ. ಸೊ ಯಾವ ದೊಡ್ಡ ಟೆಕ್ನಿಷಿಯನ್ಗೂ ಅಥವಾ ದೊಡ್ಡ ಸ್ಟಾರ್ಗೂ ಕಮ್ಮಿ ಇಲ್ಲದಂಥ ಒಂದು ವಿಜುವಲ್ ನಮಗೆ ಕಾಣ್ತಾ ಇದೆ. ಸೊ ಆ ಭರವಸೆ ಕೂಡ ಸಿನಿಮಾದಲ್ಲಿದೆ. ಶುರುವಾಗಿದ್ದು ಹೇಗೆ, ಮತ್ತೆ ಶುರುವಾದ ಮೂಮೆಂಟಲ್ಲಿ ನಿಮಗೆ ಈ ಲೆವೆಲಿನ ವಿಜುವಲ್ ತರ್ಬೋದು ಅಂತ ಅನಿಸ್ತಾ? ಸರ್, ಒಂದು ಈ ಸಿನಿಮಾಗೆ ನಾವು ಯಾರು ಸ್ಟಾರ್ನ ಇಟ್ಕೊಂಡು ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಲಿಲ್ಲ. ನಾವು ಈ ಟೀಸರ್ ಫೀಚರ್ ಫಿಲ್ಮ್ ಮಾಡೋಕ್ಕೆ ಮುಂಚೆ ಒಂದು ಸಣ್ಣದೊಂದು ಟೀಸರ್ ಮಾಡಿದ್ವಿ. ಅವಾಗಲೇ ಫಿಕ್ಸ್ ಆಗಿದ್ವಿ ನಮ್ಮ ಶೌರ್ಯ ಸರ್ ಅಂದರೆ ಅವರೇ ಮೊತ್ತ ಹಾಕಬೇಕು ಅಂತ. ಆ ಟೀಸರ್ ಮಾಡಿದ್ಮೇಲೆ ನನಗಂತ ಆಸ್ ಎ ಡೈರೆಕ್ಟರ್ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸೇಮ್ ಮೊತ್ತನ ಈಗಿರೋ ಮೂಮೆಂಟ್ ಇವ್ರನ್ನ ಬಿಟ್ಟರೆ ಬೇರೆ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಅಲ್ಲಿಂದ ಇದು ಬೆಳೀತಾ ಹೋಯ್ತು ಸರ್. ಆ ಸಣ್ಣ ಟೀಸರ್ ನೋಡಿ ಸತ್ಯ ಸರ್ ನಮ್ಮಲ್ಲಿ ಭರವಸೆ ಇತ್ತು. ರೈಟು ಮುತ್ತ ಸಿನಿಮಾ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಒಬ್ಬರು ದೇವಯ್ಯಣ್ಣ ಅಂತಿದ್ದಾರೆ, ಅವ್ರ ಮೂಲಕ ರವೀಂದ್ರ ಸರ್ ನಮ್ಮ ಸಿನಿಮಾ ನೋಡೋದ್ಮೇಲೆ ಅವ್ರಿಗೆ ಇನ್ನಷ್ಟು ಭರವಸೆ ಬಂದು ರಿಲೀಸಿಂಗ್ ಪಾರ್ಟ್ನರ್ ಮುಂದೆ ಬಂದಿದ್ದಾರೆ. ಅದೇ ರೀತಿ ಅಕ್ಷಯ್ ಸರ್ ಮತ್ತು ಶ್ರೀಧರ್ ಅವರನ್ನು ಕೈ ಜೋಡಿಸಿದ್ದಾರೆ. ಸೊ ದೀಸ್ ದ ಜರ್ನಿ ಸರ್. ಪ್ರೊಡ್ಯೂಸರ್ ಸರ್, ಈ ಒಂದು BGMಗೆ ಆ BGM ಸ್ಥಾನ ಹೇಗೆ ವರ್ತ ಮಾಡಿದ್ರೆ ನಿಮ್ಮ ಪ್ಯಾಷನ್ ಮತ್ತೆ ಖರ್ಚು ಮಾಡೋದು ಕಾಣ್ತಾ ಇದೆ ಸಿನಿಮಾಗೆ ಒಳ್ಳೆಯದಾಗಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ ಕೂಡ. ಆದರೆ ಇದು ಕೊಡಗು ಭಾಷೆ ಅಂತ ಕನ್ನಡ ಎರಡು ಮಿಕ್ಸ್ ಮಾಡಿ ಸಿನಿಮಾ ಆಗಿರುತ್ತೆ. ಯಾವ ಥರ ಸಿನಿಮಾ ಒಳಗಡೆ ಲ್ಯಾಂಗ್ವೇಜ್ ಕನ್ನಡ ಮತ್ತು ಕೊಡಗು ಎರಡೂ ಇರುತ್ತಾ ಅಥವಾ ಬರೀ ಕನ್ನಡದಲ್ಲಿ ಇರುತ್ತಾ? ಸ್ವಲ್ಪ ಮಾನಿಟರ್ ವಾಲ್ಯೂಮ್ ಕೊಡ್ತೀರಾ? ಮಾನಿಟರ್ ಒಂಚೂರು ವಾಲ್ಯೂಮ್ ಕೊಡಿ ಪ್ಲೀಸ್. ಸೊ ಮಾನಿಟರ್ ಒಂಚೂರು ವಾಲ್ಯೂಮ್ ಕೊಡಿ, ಪ್ರಶ್ನೆಗಳು ಗೊತ್ತಾಗ್ತಾ ಇಲ್ಲ ಇಲ್ಲಿಂದ. ಓಕೆ. ಇದರಲ್ಲಿ ಒಂದು 10% ಒಂದು ಸೆಂಟೆನ್ಸಲ್ಲಿ ಯಾವುದೋ ಒಂದು ಕಡೆ ಒಂದು ಕೊಡುವ ಭಾಷೆ ಬರುತ್ತೆ. ಬಟ್ ಮ್ಯಾಕ್ಸಿಮಮ್ ಕನ್ನಡದಲ್ಲೇ ಇದೆ. 90% ಕನ್ನಡದಲ್ಲೇ ಇದೆ. ಒಂದು 10% ಅಲ್ಲಲ್ಲಿ ಕೊಡುವ ಭಾಷೆಗಳು ಬರುತ್ತೆ. ನಾವು ಏನಕ್ಕೆ ಅದು ಇಟ್ಟಿದ್ದೀವಿ ಅಂದರೆ ನೇಟಿವಿಟಿ ಲೂಸ್ ಆಗಬಾರ್ದು ಅಂತ. ಸೊ ಕೆಲವು ಸೆಂಟೆನ್ಸು ಆ ಭಾಷೆಯಲ್ಲಿ ಅಲ್ಲಿರುವಾಗ ಹೇಳಿದ್ರೇ ಅದು ಚೆನ್ನಾಗಿರುತ್ತೆ. ಅದಕ್ಕೆ
ಎರಡು ವರ್ಷನ ಮಾಡಿ ನೋಡಿದ್ದೀವಿ ನಾವು. ನಮಗೆ ಆ ಫಿಲ್ಮಲ್ಲಿ ಆ ವೆಯ್ಟು ಈ ಥರ ಒಂದು ಲ್ಯಾಂಗ್ವೇಜಲ್ಲಿ ಬರುವಾಗ ಅದು ಅಗ್ರೆಷನ್ ನಮಗೆ ಬಂತು. ಅದಕ್ಕೆ ನಾವು ರಿಟೈನ್ ಮಾಡಿದ್ದೀವಿ. ನೀವು ಹೇಳಿದ್ದು ಕರೆಕ್ಟು. ಕೆಳಗೆ ಕನ್ನಡದಲ್ಲಿ ಸಬ್ಟೈಟಲ್ಸ್ ಬರ್ತಾ ಇತ್ತು. ಅದು ಜನರಲಿ ಎಲ್ಲರಿಗೂ ಅರ್ಥ ಆಗ್ಬೇಕಂತ ಹಾಕಿದ್ದೀವಿ. ಬಟ್ ವಿ ಫೆಲ್ಟ್ ದಟ್ ದ ವರ್ಡ್ಸ್ ವಿಚ್ ವಿ ಯೂಸ್ ಇನ್ ಕೊಡವ ದಟ್ ಸ್ಟುಡ್ ಹೈಯರ್. ಸರ್, ಈಗ ಈ ಹೈಫೈ ಸ್ಟುಡಿಯೋಸು ಮತ್ತು AC22 ಈ ಎರಡು ಕೊಲಾಬ್ರೇಷನ್ ಹೇಗಾಯಿತು? ಸೊ ಏನಿದೆ ಪ್ರೊಡಕ್ಷನ್ ವರ್ಕ್ ಮಾಡೋ ಉದ್ದೇಶ, ಬೇರೆ ಇಂಟೆನ್ಷನ್ ಏನೇನಿದೆ ಅಂದರೆ ಇನ್ನೂ ಬೇರೆ ಬೇರೆ ಸಿನಿಮಾ ಪ್ರಾಜೆಕ್ಟ್ಸು? ಸರ್, ಅದು ಅದ್ಭುತವಾದ ಒಂದು ಕ್ವೆಶ್ಚನ್. ನಾನು ಹೇಳೋದಕ್ಕಿಂತ ಪವಿತ್ರ ಸರ್ ಹೇಳಿದರೆ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳೋದು ಕರೆಕ್ಟಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಸಾರಿ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನಾನು ಸತ್ಯ ಸರ್ ಆ್ಯಕ್ಚುಲಿ ಬಿಸ್ನೆಸ್ ರಿಲೇಟೆಡ್ ಫ್ರೆಂಡ್ಸು. ಸೊ ಯಾವುದೋ ಒಂದು ಡಿಸ್ಕಷನ್ ಬಂದಾಗ, ಈ ಮೂವೀಸ್ ಬಗ್ಗೆ ಇದು ಬಂದಾಗ ಐ ಸೆಡ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್. ಸೊ ಅದಕ್ಕೋಸ್ಕರ ನಾನು ಅಸೋಸಿಯೇಟ್ ಆಗಿದ್ದೀನಿ. ಸೊ ಗೋಯಿಂಗ್ ಫಾರ್ವರ್ಡ್ ಕೊಲಾಬರೇಷನ್ ವಿಲ್ ಬಿ ಅ ನೆಕ್ಸ್ಟ್ ಫ್ಯೂಚರ್ ಆಫ್ ಎನಿ ಇಂಡಸ್ಟ್ರಿ. ಈ ಥರ ಇರೋದ್ರಿಂದ ನಾವು ಇನ್ನೂ ಹೆಚ್ಚು ಹೆಚ್ಚು ಪ್ರಾಜೆಕ್ಟ್ಗಳನ್ನ ಜೊತೆಗೆ ಮಾಡುವ ಎಲ್ಲ ಒಂದು ಪ್ಲ್ಯಾನ್ಸ್ ಇದೆ. ಅದಕ್ಕೋಸ್ಕರ ಕೊಲಾಬರೇಟ್ ಆಗಿದ್ದೀವಿ ಸರ್. ಯಾಕಂದರೆ ಒಂದು ಹೊಸ ತಂಡ ಕಟ್ಕೊಂಡಾಗ ಈ ಬಜೆಟ್ ಸಿನಿಮಾ ಮಾಡೋ ಸ್ವಲ್ಪ ಯೋಚನೆ ಮಾಡ್ತಾರೆ. ನೀವು ಯಾವ ಧೈರ್ಯದ ಮೇಲೆ ಇಷ್ಟೊಂದು ಬಜೆಟ್ ಹಾಕಿ ಈ ಒಂದು ಈವೆಂಟ್ ಇಷ್ಟು ಯೋಚನೆ ಮಾಡಿದ್ರು ಒಬ್ಬಳಿಲ್ ಕೂಡ. ಸೊ ನಮ್ಗದೊಂದು ಯೋಚನೆ ಇದೆ, ಹೊಸಬ್ರು ಬಂದಾಗ ಹೇಗೆ ಸಸ್ಟೈನ್ ಆಗಿ. ಖಂಡಿತವಾಗ್ಲೂ ಸರ್, ನಾನು ಕಂಪ್ಲೀಟ್ ಮೂವಿ ನೋಡಿದ್ದೀನಿ, ಕಂಟೆಂಟ್ ನೋಡಿದ್ದೀನಿ. ಅದು ನೋಡಿದ ತಕ್ಷಣ ನನಗೆ ಈ ಥರ ಒಂದು ಕಂಟೆಂಟ್ ಇದಕ್ಕೆ ಪಾರ್ಟ್ ಆಗಿರಬೇಕು ಅಂತ ನಾನು ಬಯಸಿ ಇದಕ್ಕೆ ಬಂದಿದ್ದೀನಿ ಸರ್. ನಿರ್ದೇಶಕರು ಯಾಕೆ ಇದು ನೋಡ್ತಾಗೆ ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾ ಅಂತ ಅನ್ಸುತ್ತೆ. ಕೇಳ್ತಾ ಇದೆಯಾ ವಾಯ್ಸ್ ಮಫಲ್ ಆಗ್ತದೆ ಸರ್. ಇದು ಟೀಸರ್ ನೋಡ್ತಿರೋ ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾ ಅನ್ಸುತ್ತೆ. ಈ ಕಂಟೆಂಟ್ ಸಿಕ್ಕಿದ್ದು ಹೇಗೆ ನಿಮಗೆ? ರಿಯಲ್ ಇನ್ಸಿಡೆಂಟ್ ಈ ಕತೆ ಹೇಗೆ ಹೊಡೆದಿದ್ದು? ಸರ್, ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ. ಈ ಕತೆ ಹೇಗೆ ಬಂತು ಅಂತ ಹೇಳಿದ್ರಿ, ಇದು ಮಡಿಕೇರಿನಲ್ಲಿ ನಡೆಯೋ ಕತೆ, ಅಂದರೆ ಕೊಡಗುನಲ್ಲಿ ನಡೆಯೋ ಕತೆ. ನಾನು ಕೊಡಗಿನವನೇ. ಸೊ ಅಲ್ಲಿ ಜನಗಳನ್ನ ನೋಡಿದ್ದೀನಿ. ಈ ಜನಗಳೆಲ್ಲ ನಮ್ಮ ಕಣ್ಮುಂದೆನೇ ಬದುಕಿದ್ದವರು, ಕೆಲವರಿಗಿಲ್ಲ, ಇನ್ನು ಕೆಲವರು ಇದ್ದಾರೆ. ಸೊ ಅವ್ರು ನಮ್ಮ ಮುಂದೆ ಇದ್ದರು, ಬದುಕಿದ್ರು, ಹೋದ್ರು ಅನ್ನೋದು ಕೆಲವರಿಗೆಲ್ಲ ಗೊತ್ತೇ ಇಲ್ಲ. ಅವರ ಜೀವನ ಹೇಗಿತ್ತು ಅನ್ನೋದನ್ನ ಹೇಳೋದಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ಅದ್ರ ಜೊತೆ ಕೆಲವೊಂದು ರಿಯಲ್ ಇನ್ಸಿಡೆಂಟ್ನ ವಿ ಹ್ಯಾವ್ ಟೋಲ್ಡ್ ಇನ್ ಎ ಫಿಕ್ಷನಲ್ ವೇ. ಅಂದರೆ ಸಿನಿಮ್ಯಾಟಿಕ್ ಆಗಿ ಏನು ಹೇಳಬೇಕು ಅದನ್ನು ಹೇಳಕ್ಕೆ ಕೊಟ್ಟಿದ್ವಿ ಸರ್. ಶೂಟಿಂಗ್ ಕಂಪ್ಲೀಟ್ ಕೊಡಗಲ್ಲೇ ಮಾಡಿದ್ದೀರಾ? ಹೌದು ಸರ್, 55 ಡೇಸ್ ಕಂಪ್ಲೀಟ್ ಕೂರ್ಗಲ್ಲೇ ಶೂಟ್ ಮಾಡಿದ್ದು. ಒಂದು 3 ಡೇಸ್ ಮಾತ್ರ ಕನಕಪುರದಲ್ಲಿ ಶೂಟ್ ಮಾಡಿದ್ವಿ. ಪಾರ್ಟಿ ಸಾಂಗ್ ಎಲ್ಲ ಏನು ನೋಡಿದ್ರಲ್ಲ, ಇಟ್ ವಾಸ್ ಶಾಟ್ ಇನ್ ಕನಕಪುರ. ನಿಮ್ಮ ಸಿನಿಮಾದ ಹೀರೋ ವ್ಯವಸ್ಥೆ ವಿರುದ್ಧ ಹೋರಾಡ್ತಾನ ಅಥವಾ ವ್ಯಕ್ತಿ ವಿರುದ್ಧ ಹೋರಾಡ್ತಾನ? ಇದು ಒಂದು ಸಂಘರ್ಷಣ ಸಿನಿಮಾನ ಸರ್. ಅವನು ಬದುಕಕ್ಕೆ ಹೋರಾಡ್ತಾನೆ. ಒಂದು ದಿನ ಅವನದು ಮುಖ್ಯ ಉದ್ದೇಶ ಏನಂದರೆ ಊಟ ಮಾಡೋದು. ಅದಕ್ಕಿಂತ ಮುಖ್ಯ ಉದ್ದೇಶ ದಿನ ಊಟ ಮಾಡೋದು. ಯಾರಾದರೂ ಸತ್ರೆ ನಾನು ಬದುಕ್ತಾನೆ. ಇದು ಯಾರ ವಿರುದ್ಧ ಹೋರಾಟನೂ ಅಲ್ಲ, ಅವನು ಬದುಕಬೇಕು ಅನ್ನೋ ಛಲ ಇರುತ್ತೆ. ಆದ್ರೆ ಬದುಕಿನ ಛಲ. ಸುದೀಶ್ ಅವರು, ನಿಮ್ಮ ಪಾತ್ರದ ಬಗ್ಗೆ, ಅಂದರೆ ತುಂಬ ಬಿಸಿಯೆಸ್ಟ್ ನಟರಲ್ಲಿ ನೀವು ಕೂಡ ಇತ್ತೀಚಿನ ದಿನಗಳಲ್ಲಿ. ಸೊ ನಿಮ್ಮ ಪಾತ್ರದ ಬಗ್ಗೆ ಬಿಕಾಸ್ ಒಂದೆರಡು ಕಡೆ ನೀವು ಟೀಸರ್ನಲ್ಲಿ ಕಾಣಿಸ್ಕೊಂತೀರ. ನಿಮ್ಮ ಪಾತ್ರ ಮತ್ತೆ ಹೊಸ ಟೀಮ್ ಜೊತೆಗೆ ವರ್ಕ್ ಮಾಡಿದಂಥ ಒಂದು ಅನುಭವ ಈ ಚಿತ್ರದಲ್ಲಿ ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು? ಒಂದು ನೆಗೆಟಿವ್ ಶೇಡ್ ಆ್ಯಕ್ಟ್ ಮಾಡಿದ್ದೀನಿ. ಇದು ಸ್ವಲ್ಪ ಬೇರೆ ಥರ ಇದೆ ಈ ಪಾತ್ರ. ತುಂಬ ಹೇಳೋದಿಲ್ಲ ಈ ಪೂರ್ತಿ. ಹೊಸ ಟೀಮ್ ಅನ್ಸೋದಿಲ್ಲ ಸರ್. ಯಾರೋ ಹೊಸ ಟೀಮೇ ಅಲ್ಲ. ಇವ್ರಿಗಿರೋ ಸಿನಿಮಾ ಮೇಲೆ ಹೋಗಿದ್ದೆ ಎಲ್ಲರೂ ಕಲ್ತಿದೆ. ಈ ಕಲಿತೆ ಬಂದು ಮಾಡಬೇಕು ಅಂತಿಲ್ಲ, ಮಾತಾಡೇ ಕಲಿಬೋದು. ಹಂಗೆ ಇವ್ರಿಗಿರೋ ಪ್ರೀತಿನೇ ಬೇರೆ ಸಿನಿಮಾ ಮೇಲೆ. ಇವ್ರು ಯಾವತ್ತೂ ಇವ್ರು ಯಾರು ಹೊಸರು ಅನಿಸೇ ಇಲ್ಲ ಈ ಟೀಮ್ ಜೊತೆ ವರ್ಕ್ ಮಾಡುವಾಗ. ಹಂಗಾಗಿ ನೀವು ಯಾವುದೇ ಇದಕ್ಕೂ ಬರ್ತೀನಿ. ಬಿಕಾಸ್ ಇವ್ರು ಅದ್ರ ಮೇಲೆ ಇರೋ ಪ್ರೀತಿ ನನಗೆ ಆ ಸಿನಿಮಾ ಮೇಲೆ ಅಷ್ಟು ಕೆಲಸ ಕಲ್ತ್ಕೊಂಡಿದ್ದಾರೆ ಇವರೆಲ್ಲ. ಸೊ ನನಗೆ ಯಾವತ್ತೂ ಹೊಸ ಅನಿಸಿಲ್ಲ. ಇದೊಂದು ಒಂದು ನೆಗೆಟಿವ್ ಶೇಡ್ ಪಾತ್ರ ಮಾಡಿದ್ದೀನಿ. ರಾಸೂರಿ ಅವರಿಗೆ ತುಂಬಾ ರಾ ಆಗ್ತಿದ್ದಾರೆ ಆಕ್ಚುಲಿ. ರಾ ಆಗಿ ಇಟ್ಕೋಬಹುದು ಆಕ್ಚುಲಿ. ಸೊ ಇಟ್ ಈಸ್ ನಾಟ್ ಅದೇ ಸಿನಿಮಾ ಟೀಸರ್ ನೋಡಿದ್ರೆ ತುಂಬಾ ರಾ ಆಗ್ತಿದೆ, ಹಾಗಾಗಿ ರಾಸೂರಿ ಅಂತ ಇಟ್ಕೋಬಹುದು. ಬೇಸಿಕಲಿ ಇವಾಗ ಮೆಟಾಫರಿಕ್ ಆಗಿ ನೀವು ಈ ಒಂದು ಚಿತ್ರದಲ್ಲಿ ನವಿಲು ಮತ್ತೆ ಒಂದು ಹಾವಿನ ಒಂದು ನಡುವೆ ನಡೆಯುವಂತ ಒಂದು ಜಗಳನ್ನ ತೋರಿಸೋದಕ್ಕೆ ಹೊರಟಿದ್ದೀರಾ. ಸೊ ಆ ಒಂದು ಥೀಮ್ ಲೇಯರ್ನ ಕಂಪ್ಲೀಟ್ ಮೂವಿನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಹೌದು ಸರ್, ನಾವು ಮುಖಾನ ನವಿಲಿಗೆ ಹೋಲಿಸ್ತೀವಿ. ಅವನಿಗೆ ಇನ್ನೋಸೆನ್ಸ್ ಇದೆ, ವರ್ನೆಸ್ ಇದೆ. ಸೊ
ಕಾಲಿಂಗ್ ಸಪೋರ್ಟ್ ತುಂಬಾ ಇದ್ದಾರೆ, ಅದು ಹೇಗೆ ಅಂತ ಈ ಸಾಂಗ್ ಪ್ಯಾಟರ್ನ್ ಮತ್ತು ರೀ ರೆಕಾರ್ಡಿಂಗ್ ಯಾವುದು ಹೆಚ್ಚು ಚಾಲೆಂಜಿಂಗ್ ಅಲ್ಲ? ಸಾಂಗ್ ಮತ್ತು ರೀ ರೆಕಾರ್ಡಿಂಗ್ ಪ್ಯಾಟರ್ನಲ್ಲಿ ಯಾವುದು ಹೆಚ್ಚು ನಿಮಗೆ ಚಾಲೆಂಜಿಂಗ್ ಆಗಿ ಅನಿಸಿದೆ? ಸರ್ ನಮ್ದು ಸಾಂಗ್ಸ್ ಎಲ್ಲ ನೋಡಿದ್ರೆ ನೀವು ಸಾಂಗ್ಸ್ ಇಟ್ಸ್ ಅ ಪಾರ್ಟ್ ಆಫ್ ರೀ ರೆಕಾರ್ಡಿಂಗ್. ಸೊ ಚಾಲೆಂಜಿಂಗ್ ಅಂದ್ರೆ ದ ಹೋಲ್ ಮೂವಿ ವಾಸ್ ಚಾಲೆಂಜಿಂಗ್, ಬಟ್ ಸಾಂಗ್ಸ್ ಅದನ್ನು ನಾವು ಬಿಟ್ ಬೈ ಬಿಟ್ ನಾವೇನು ಜನರಿಗೆ ತೋರಿಸ್ತೀವಿ, ಇಟ್ ವಾಸ್ ಡೆಫಿನೆಟ್ಲಿ ಚಾಲೆಂಜಿಂಗ್ ಟು ಮಿ. ಸೊ ಬಿಕಾಸ್ ಅದು ಆ ಕತೆ ಒಳಗೆ ಹೊಂದ್ಕೊಂಡೇ ಹೋಗ್ಬೇಕಿತ್ತು ನಮಗೆ, ಅದು ಸೆಪರೇಟ್ ಆಗಿರೋ ಚಾನ್ಸ್ ಇರಲಿಲ್ಲ ನಮಗೆ. ಇದು ಸಾಂಗ್ ಏನು ಮಾಡಿದ್ರಿ? ಎಷ್ಟು ಜನ ವರ್ಕ್ ಮಾಡಿದ್ರಿ ಟೀಮ್ ಮತ್ತು ಎಷ್ಟು ಸಮಯ ತಗೊಂಡ್ರೆ? ಸರ್ ಟೋಟಲಿ ನಮ್ಮ ಟೀಮಲ್ಲಿ ಇದ್ದಿರಲ್ಲ. ಸೊ ಇವರಲ್ಲದೆ ಇನ್ನ ಒಂದು 3 ಜನ ಇಬ್ರು ಇದ್ದಾರೆ, ಅವರು 3 ಜನ ಇದ್ದಾರೆ ಅವ್ರ ಟೀಮ್ ಆಗಿರೋದು. ಸೊ ಇದು ನನ್ನ ಟೀಮ್ ಆಕ್ಚುಲಿ. ಅಂಡ್ ಟೋಟಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಆಲ್ಮೋಸ್ಟ್ ಒಂದು 3 to 4 months ಟೈಮ್ ಲೈನ್ ಅಲ್ಲಿ ನಾವು ಮುಗಿಸಿದ್ವಿ ಸರ್. ಒಂದು ನಿಮಿಷ ಅದಕ್ಕೆ ಆಡ್ ಮಾಡ್ತಾರೆ. 4 months ಮಾಡಿದವರು ಅದನ್ನ ಕಥೆಗೆ ಎಷ್ಟು ಆಳವಾಗಿ ಇಳಿದುಬಿಟ್ಟಿದ್ದೀವಿ ಅಂತಂದ್ರೆ, ಏನೋ ಒಂದು ಥಾಟ್ ಮಾತಾಡೋಕ್ಕೆ ಸಮಯಗಳಿಗೆ ಹೇಳಿದ್ರೆ ನಾನು ಈಗ ಹೇಳೋದು ನಾನು ಸಾಂಗ್ ಅದನ್ನ ಡೆವಲಪ್ ಮಾಡಿ ಫೈನಲ್ ಬರೋದಕ್ಕೆ ಕೂಡ ಟೇಕಿಂಗ್ ಟೈಮ್. ಬಟ್ ಆ ಟೀಮ್ ಒಂದು ಸಾಂಗ್ ಅದು ಇಮಿಡಿಯೇಟ್ ಆಗಿ ಒಂದು ವಿದಿನ್ 2-3 ವರ್ಷ ಮಾಡಿದ್ರು ಸರ್. ಇನ್ಫ್ಯಾಕ್ಟ್ ಬಳ್ಳವ ಸಾಂಗ್ ಏನು ನೋಡೋದಿಲ್ಲ ಸರ್, ಬಳ್ಳವ ಮತ್ತೆ ಕ್ರೂರ ವಿಧಿಯಲ್ಲಿ ಇನ್ಫ್ಯಾಕ್ಟ್ ಅದನ್ನ 2 ದಿನದಲ್ಲಿ ಅಲ್ಲಿಂದ ಬಂದು ಆ ಒಂದು ಥಾಟ್ ಪ್ರೊಸೆಸ್ ಕಂಟಿನ್ಯೂಸ್ ಆಗಿ ಏನು ಡೆವಲಪ್ ಆಗ್ತಾನೆ ಇತ್ತು, ಅದನ್ನ ನಾವು ಒಂದು 2 days ಅಲ್ಲಿ ಅಲ್ಲಿಂದ ವಾಪಸ್ ಬಂದು ಬೆಂಗಳೂರಿಗೆ ಮಾಡ್ಕೊ ಪ್ರಪೋಸಲ್ ಹೋಗಿದ್ವಿ. ಆಕ್ಚುಲಿ ದಟ್ ವಾಸ್ ಆ ಥರ ಆ ಥರದಲ್ಲೂ ಮಾಡಿದ್ವಿ. ಬಟ್ ಓವರ್ ಆಲ್ ಅಂತ ತಗೊಂಡ್ರೆ ಒಂದು 3 to 4 months ಅಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಮ್ಯೂಸಿಕ್ ಡೈರೆಕ್ಟರ್ ಸರ್ ಒಂದು ನಿಮಿಷ, ಇವರು ಹೇಳಿದ್ದು ಟೋಟಲ್ ಆಗಿ ಸುಳ್ಳು. ಇದು 3-4 months ಅಂತ ಹೇಳಿದ್ರು. ಆ 3-4 months ಫೈನಲ್ ಆಗಿ ಮಾಡಕ್ಕೆ ಇದು 10 years ಅವ್ರದ್ದು ತಪಸ್ಸು. 10 years ಇದು ಅದರಲ್ಲಿ ಬಂದಿರೋ ಮ್ಯೂಸಿಕ್ ಇದು. ಇದರಲ್ಲಿ ಒಂದೊಂದು ನೋಟ್ಸ್ ಅವರಿಗೆ ಗೊತ್ತಿದೆ. ಸುಮ್ಮನೆ ಏನೋ ನಮಗೆ 3 months ಅಂತ ಹೇಳ್ಬಿಟ್ರು, ಆ 3 months 24/7 ಕೆಲಸ ಮಾಡಿದ್ರು. ಸೊ ಅದಕ್ಕೆ ಹೇಳಿದ್ದು ಇದು ಹೇಳಿದ್ದು ಸುಳ್ಳು ಅಂತ. ಬಟ್ ಯುನೋ ತುಂಬಾ ಹಾರ್ಡ್ ವರ್ಕ್. 3 months ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ 3 months into 8 hours, 3 months into 4 hours ಇಲ್ಲ. ನಾನು ಇವರು ಪಕ್ಕದಲ್ಲೇ ಇರೋದು ಮನೆ. ಐ ಹ್ಯಾವ್ ಸೀನ್ 3 months ಇಂದ ವಾಕಿಂಗ್ ಬಿಟ್ಬಿಟ್ರು, ಎಕ್ಸರ್ಸೈಸ್ ಮಾಡೋದು ಬಿಟ್ಬಿಟ್ರು. 24/7 ಬೇರೆ ಏನಿಲ್ಲ, ಸ್ಟುಡಿಯೋಲ್ಲ ಇದ್ರು. ಮೇಡಮ್ ಹೇಳಿದ್ದು ಸುಳ್ಳೇ ಇಲ್ಲ. ಮೇಡಮ್ ಹೇಳಿದ್ದು 100% ಯಾವತ್ತೂ ಕೇಳಿದ್ರೆ ನಾನು ಫಸ್ಟ್ ಕ್ವಶನ್ ಕೇಳೋದು ಎಲ್ಲಿರೋದು ಕೇಳೋದು, ನನಗೆ ಫಸ್ಟ್ ಆನ್ಸರ್ ಬರೋದು ಸ್ಟುಡಿಯೋದಲ್ಲಿ ಕೇಳೋದು. ಸೊ ಥ್ಯಾಂಕ್ ಯು ಸರ್. ಮ್ಯೂಸಿಕ್ ಡೈರೆಕ್ಟರ್ ಸರ್ ಪ್ರಸನ್ನ ಕೇಶವ್, ನೀವು ಕನ್ನಡದವರಲ್ವಾ? ಸರ್ ಕನ್ನಡ ಅಲ್ವಾ? ಹೌದು ಸರ್, ಕನ್ನಡ. ನಮ್ಮ ಪ್ರಶ್ನೆ ಏನಿಲ್ಲ, ಸಾಧ್ಯ ಆದಷ್ಟು ನೀವು ಕನ್ನಡದಲ್ಲೇ ಮಾತಾಡಿದ್ರೆ ತುಂಬಾ ಒಳ್ಳೆಯದು. ಓಕೆ ಸರ್. ಇಲ್ಲ ಅಂತಂದ್ರೆ ಕಮಲಾಸ್ ಅಂತಾರೆ, ಇನ್ಯಾರೋ ಬಂದು ಇಂಗ್ಲಿಷ್ ಕನ್ನಡ ಅಂತ ತಲಗಟ್ಟೆ ಮಾಡ್ತಾರೆ. ಸೊ ನಮ್ಮ ಭಾಷೆ ನಾವೇ ಹೆಚ್ಚು ಸಾಧ್ಯ ಆದಷ್ಟು. ಥ್ಯಾಂಕ್ ಯು. ಖಂಡಿತ ಇದು ಒಂದೇ ಒಂದು ಟೆಕ್ನಿಷಿಯನ್ ಆಗಿ ಇಂಗ್ಲಿಷ್ ಪದಗಳು ಜಾಸ್ತಿ ಬಳಸಬೇಕು ಗೊತ್ತು, ಅಂದ್ರೆ ಸಾರ್ವಜನಿಕ ಸಭೆಗಳಲ್ಲಿ ನಮ್ಮ ಭಾಷೆನ ನಾವು ಹೆಚ್ಚು ಬಳಸೋಣ. ಇಲ್ಲಾಂದ್ರೆ ಕಮಲಾಸ್ ಅಂತ ಆದವರು ಇನ್ನೊಬ್ಬರು ಬರೋದು ಬೇಡ ಅಲ್ವಾ? ಥ್ಯಾಂಕ್ ಯು. ಮೊದಲಿಗೆ ಇಡೀ ತಂಡಕ್ಕೆ ಅಭಿನಂದನೆ, ಒಳ್ಳೆ ಮಾಡ್ತಾರೆ. ಆಮೇಲೆ ಎಲ್ಲರೂ ಸೇರಿ ಒಂದು ಮಾಡಿ ಬಿರಿಯಾನಿ ಮಾಡಿದ್ರು. ಆ ಸ್ಮೆಲ್ ಬದಲಿಸಕ್ಕೆ ಏನೇನು ಪ್ಲಾನ್ ಮಾಡಿದ್ದಾರೆ? ಸ್ಮೆಲ್ನ ನೀವು ಬಸಿಸ್ಬೇಕು, ನಾವು ಅದನ್ನ ರೆಡಿ ಮಾಡಿದ್ದೀವಿ. ನೀವುಗಳು ಬಸಿಸ್ಬೇಕು, ನೀವು ಬಸಿಸಿದ್ರೆ ಅಲ್ಲ, ಏನೇನು ಪ್ಲಾನ್ ಮಾಡಿದ್ದೀರಾ? ಈಗ ನಾವು ರಿಲೀಸ್ ಮಾಡಬೇಕು ಅಂತ ಬಂದಿರಲ್ಲ, ಸತ್ಯ ಸರ್ ಒಂದು ಕನಸಿತ್ತು ನಾರ್ತ್ ಕರ್ನಾಟಕದಲ್ಲಿ ಮಾಡಬೇಕು. ಇದು ನಾರ್ತ್ ಕರ್ನಾಟಕದವರು ಎಲ್ಲ ಥ್ರೂಔಟ್ ಕರ್ನಾಟಕ ಸಿನಿಮಾ, ಬಟ್ ನಾರ್ತ್ ಕರ್ನಾಟಕದಲ್ಲಿ ಇದಕ್ಕಿಂತ ಜಾಸ್ತಿ ಒಂದು ಹೊರಗಿದೆ ಅಂತ ಸರ್ ಯೂಸ್. ಸೊ ಹಂಗಾಗಿ ಮಾಡೋದಾಯ್ತು. ಸೊ ಈ ಮಾರ್ಕೆಟ್ ಬಂದಿದ್ದಾರೆ, ಇಲ್ಲಿ ಇವತ್ತು ನೋಡಿದ್ದು ನೀವು ಇಷ್ಟ, ನೀವು ಸೊ ಇನ್ನೊಂದಷ್ಟು ಮಾಡಕ್ಕೆ
ಥ್ಯಾಂಕ್ ಯು. ಸರ್ ಸೊ ಒಂದು ಸಣ್ಣ ವಿಶೇಷ ಸರ್ ಪ್ರಸನ್ನ ಸರ್ ನಮ್ಮದು ರೀಜನಲ್ ಅಪ್ರೋಚ್ ಅಂತ ಹೇಳ್ತೀವಿ ನಾವು ಒಂದೊಂದು ಆಲ್ಮೋಸ್ಟ್ ಆಲ್ ದಿ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿಸ್ತಾ ಇದ್ದೀವಿ ನಾವು ಹೋಗಿ ನಮಗೆ ಇಡೀ ಕರ್ನಾಟಕದ ಎಲ್ಲ ಕಡೆ ಹೋಗಿ ಎಲ್ಲರಿಗೂ ಇದನ್ನ ಮುಗಿಸ್ಬೇಕಂತ ಒಂದು ಪ್ಲಾನ್ ಇದೆ. ಅದಕ್ಕೆ ನಾವು ಇಲ್ಲಿ ಫಸ್ಟ್ ಆಡಿಯೋ ಲಾಂಚ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾಡಿ ಟ್ರೈಲರ್ ಲಾಂಚ್ ಬೆಂಗಳೂರಲ್ಲಿ ಮಾಡೋದು. ಇನ್ ಬಿಟ್ವೀನ್ ನಾವು ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಹೋಗ್ತಾ ಇದ್ದೀವಿ, ಮೈಸೂರು, ಬಾಗಲಕೋಟೆ, ತುಮಕೂರು, ದಾವಣಗೆರೆ, ಶಿವಮೊಗ್ಗ, ಗದಗಲ್ಲಿ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಿದ್ದೀವಿ ನಾವು. ಸೊ ಎಲ್ಲ ಕಡೆ ಹೋಗಿ ಪ್ರೆಸ್ ಮೀಟ್ ಮಾಡಿಸ್ತಾ ಇದ್ದೀವಿ ನಾವು. ಮಡಿಕೇರಿಯಲ್ಲಿ ಮಾಡ್ತಾ ಇದ್ದೀವಿ ನಾವು. ಸೊ ನಮ್ದು ಪ್ಲಾನ್ ಎಲ್ಲ ಕಡೆ ಹೋಗಿ ಎಲ್ಲರಿಗೂ ಇದನ್ನ ರೀಜನಲ್ ಆಗಿ ಹೋಗಿ ನಾವು ಹೋಗಿ ನಮಗೆ ಆಲ್ಮೋಸ್ಟ್ ಇದು ಗೊತ್ತು, ನಾವೇ ಹೋಗಿ ಹೇಳಕ್ ಅವ್ರಿಗೆ ಒಂದು ನಮ್ಮ ಫಿಲ್ಮ್ ನೋಡಿ ಅಂತ ಹೇಳಕ್ಕಾಗುತ್ತೆ. ಅದಕ್ಕೆ ನಾವು ಅದನ್ನು ಪ್ಲಾನ್ ಮಾಡಿದ್ವಿ. ಈಗ ಉತ್ತರ ಕರ್ನಾಟಕದಲ್ಲಿ ಆಡಿಯೋ ಲಾಂಚ್ ಮಾಡಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಅನೇಕ ಪ್ರೆಸ್ ಮೀಟ್ಗಳನ್ನ ಮಾಡ್ತಿದ್ದೀವಿ. ಈ ಚಿತ್ರದಲ್ಲಿ ಉತ್ತರ ಕರ್ನಾಟಕ ಬಾಂಧವ್ಯ ತೋರಿಸಿದ್ದೀರಾ, ಭಾಷೆ ಆಗಲಿ ಚಿತ್ರೀಕರಣ ಆಗಲಿ ಯಾವ ರೀತಿಯಾಗಿ ಈ ನಟರನ್ನ ಏನಾದರೂ ತಗೊಂಡಿದ್ದೀರಾ? ಸೊ ಇದು ಸ್ವಾರಸ್ಯ ಏನಂದ್ರೆ ಉತ್ತರ ಕರ್ನಾಟಕಕ್ಕೆ ಕೊಡಗಿನ ಕಥೆ ತಗೊಂಡು ಇಲ್ಲಿಂದ ಉತ್ತರ ಕರ್ನಾಟಕದಲ್ಲಿ ನೆಕ್ಸ್ಟ್ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಉತ್ತರ ಕರ್ನಾಟಕದಲ್ಲಿ ಅಷ್ಟೊಂದು ಸ್ಟೋರೀಸ್ ಇದೆ, ನಾವು ಬಂದು ನೋಡಿ ಅದನ್ನ ನಾವು ಚಿತ್ರ ಮಾಡಬೇಕು, ನಾವು ಫಿಲ್ಮ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದು ಇಲ್ಲಿನ ಸ್ಟೋರೀಸ್ನ ನಾವು ಬೇರೆ ಕಡೆ ಹೋಗ್ತೀವಿ. ಬಟ್ ಮೇನ್ ಕರ್ನಾಟಕದ ಕನ್ನಡ ಕಥೆಗಳನ್ನ ವರ್ಲ್ಡ್ಗೆ ತಗೊಂಡು ಹೋಗ್ಬೇಕಾದ್ರೆ ಹೇಳೋದು ನಮಗೆ ಒಂದು ಉದ್ದೇಶ ಇದೆ. ಅದು ನಮ್ಮ ಚಿತ್ರತಂಡ ಫಸ್ಟ್ ಹೈ-ಫೈ ಸ್ಟುಡಿಯೋಸ್ ಮಾಡಾಗಲೇ ನಾವು ಮಾತಾಡಿದ್ದೀವಿ. ಕರ್ನಾಟಕದ ಕನ್ನಡ ಕಥೆಗಳು ವರ್ಲ್ಡ್ ಕ್ಲಾಸ್ ಇದೆ, ವರ್ಲ್ಡ್ಗೆ ಹೋಗ್ಬೇಕಂತ ಪ್ಲಾನ್ ಇದೆ. ಈಗ ಇನ್ನೊಂದು ಇಡೀ ಚಿತ್ರೀಕರಣ ಮತ್ತು ಒಂದು ಇಡೀ ಚಿತ್ರ ಕೊಡಗು ಪೂರ್ವ ಭಾಗದಲ್ಲಿ ಈ ನಮ್ಮ ನಾಡಿನ ಜನರ ಮನ ಗೆಲ್ಬಹುದು ಅಂದರೆ ಒಪ್ಪಿಸಿದೆ ಯಾಕಂದ್ರೆ ಎಲ್ಲವೂ ಕೊಡಗು ಭಾಷೆಯಲ್ಲಿ ಸಂಭಾಷಣೆಯಲ್ಲಿ ಚಿತ್ರೀಕರಣ ಒಂದು ವ್ಯಕ್ತಿ ಚಿತ್ರೀಕರಣ ಮಾಡುವಂತ ಸರ್ ನಾನು ಆನ್ಸರ್ ಮಾಡ್ತೀನಿ. ಇದು ಸಂಭಾಷಣೆ ಬರೋ ಭಾಷೆಯಿಲ್ಲ. ಆಗಲೇ ಸರ್ ಹೇಳಿದಂಗೆ ಥ್ರೋಟ್ ಮೂವಿ 10% ಮಾತ್ರ ಕೊಡೋ ಲ್ಯಾಂಗ್ವೇಜ್ ಬರುತ್ತೆ. ಇನ್ನು ಉಳಿದಿದ್ದೆಲ್ಲವನ್ನು ಹಾಡುಗಳು ನಾವು 3 ಕೊಡೋ ಲ್ಯಾಂಗ್ವೇಜ್ ಇಟ್ಕೊಂಡಿದ್ದೀವಿ. ನಮಗೊಂದು ಅಪಾರ ನಂಬಿಕೆ ಇದೆ ಅದು ಕ್ಯಾಚ್ ಆಗ್ಬೋದು ಅಂತ. ಅಲ್ಲಿ ಯಾರೊಬ್ಬರು ಹೇಳ್ತಾ ಇದ್ರು, ನವಿಲು ನನಗೆ ಅರ್ಥ ಆಗಲಿಲ್ಲ, ಎದ್ದು ಕುಣಿಬೇಕು ಅಂತ ಅನಿಸ್ತು, ಥಿಯೇಟರ್ ಅಡ್ಮಿಟ್ ಕುಣಿತಾರೆ. ನಾನು ಕನ್ನಡ ಸಿನಿಮಾ ಇದು ನೋಡಿಲ್ಲ, ಈ ಸಿನಿಮಾ ನೋಡ್ತೀನಿ ಅವರು ನಮಗೆ ನನ್ನ ಟೀಮ್ನಲ್ಲಿ ಪರಿಚಯದವರಲ್ಲ, ನಾವು ಪಾಸ್ ಮಾಡಿದ್ವಲ್ಲ ಅದನ್ನು ನೋಡಿ ತಿನ್ಬೇಕು. ಸೊ ಇದನ್ನು ನಂಬಿಕೆ ಆಗುತ್ತೆ ಸರ್. 10% ಕೊಡೋ ಲ್ಯಾಂಗ್ವೇಜ್ ಇದೆ ಟು ಕೀಪ್ ದ ನೆಟಿವಿಟಿ, 90% ಇಂಡಿಯನ್ ಸಿನಿಮಾ ನಾನ್ ಸಿನಿಮಾ. ಅವರು ಕೂಡ ಪಾತ್ರ ಬಗ್ಗೆ ಮಾತಾಡ್ತಾರೆ. ಅಶ್ವತ್ಥ ಈಗ 8 ಮುತ್ತ ಇವತ್ತಿನ ಕಾರ್ಯಕ್ರಮದ ದುಡ್ಡಿ. ಸೊ 5 ಸಾಂಗ್ಸ್ಗಳಿದ್ದಾವೆ. 5 ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಅದರಲ್ಲಿ 3 ಸಾಂಗ್ಸ್ KGF ಮೂವಿ ತರ, ಅಂದ್ರೆ KGF ಸಾಂಗ್ ತರ ಆಗಿದೆ ಅಂತ ಒಂದಷ್ಟು ಸಿಮಿಲರಿಟಿ ಆಗಿದೆ. ಅಂದ್ರೆ ರವಿ ಬಸವರಾಜ್ ಹೇಳಿದ್ರೆ ಇನ್ಸ್ಪೈರ್ ತಗೊಂಡಿದ್ದಾರೆ ಸರ್. ಆಕ್ಚುಲಿ ಇನ್ಸ್ಪೈರ್ ಅಲ್ಲ ಸರ್, ರವಿ ಬಸವರಾಜ್ ನನ್ನ ಗುರು. ಅವರ ಹತ್ರ ನಾನು ಕಲ್ತಿರೋದು ಮ್ಯೂಸಿಕ್ ಕೊಡಕ್. ನಾನು ಬಿಗಿನಿಂಗ್ ಅಲ್ಲಿ ಮೊದಲಲ್ಲಿ ಹೇಳಿದೆ, ನಾನು ಕಾರ್ಪೊರೇಟ್ ಅಲ್ಲಿ ಇದ್ದೆ ಸರ್. ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ಕಾರ್ಪೊರೇಟ್ ಅಲ್ಲಿ 13 ವರ್ಷ ಕೆಲಸ ಮಾಡ್ತಿದ್ದೆ. 2015 ಸರ್ ಹೇಳಿಲ್ಲ 10 ವರ್ಷ ಅಂತ. 2015ರಲ್ಲಿ ನಾನು ಕೆಲಸ ಬಿಟ್ಟು ಹಾಡಕ್ ಬಂದೆ. ಹಾಡ್ಕೊಂಡು 2019 ಲೈವ್ ಪರ್ಫಾರ್ಮೆನ್ಸಸ್ ಮಾಡ್ತಿದ್ದೆ. ನನಗೆ ನನ್ನ ತಲೆಯಲ್ಲಿರೋ ಲೈವ್ ಮ್ಯೂಸಿಕ್ ಕಂಪೋಸರ್ನ ಆ ಒಂದು ಚಿಂಟ್ ಬಿಟ್ಟಿದ್ದು ರವಿ ಬಸವರಾಜ್ ಸರ್. ಯಾಕಂದ್ರೆ ಅವರೊಂದು ಸ್ಮಾಲ್ ಕೋರ್ಸ್ ಒಂದು ಕಾಲ್ಫರ್ ಮಾಡಿದ್ರು. ಸೊ ಆ ಕೋರ್ಸ್ ಒಂದು 15 ಡೇಸ್ ಕೋರ್ಸ್ ಅಷ್ಟೇ ಸರ್. ಆ 15 ಡೇಸ್ ಕೋರ್ಸ್ ಅಲ್ಲಿ ಅವರು ನನಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು. ನನ್ನ ಹತ್ರ ದಿನ ರಾತ್ರಿ ಬೆಳಿಗ್ಗೆವರೆಗೂ ನನ್ನ ಜೊತೆ ಇರ್ತಿದ್ರು. ಸೊ ಆ ಒಂದು ಪ್ರಾಬಬ್ಲಿ ಅದರಿಂದ ಈ ಒಂದು ಸೌಂಡ್ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಸೊ ಇದರಲ್ಲಿ ಏನೇ ಇದ್ರು ನನ್ನ ಗುರುಗಳಿಗೆ ನಾನು ಯಾವಾಗಲೂ ಅನುಭವಿಸಿದ್ದೀನಿ. ಅದೇ ತರ ನನ್ನ ಗುರುಗಳು ಅವರು ಮ್ಯೂಸಿಕ್ ಪ್ರೊಡಕ್ಷನ್ ನನ್ನ ಥಾಟ್ ಪ್ರೋಸೆಸ್ ಏನಿದೆ ಅದು ಪ್ರಾಬಬ್ಲಿ ಅಲ್ಲಿಗೆ ಹೋಗುತ್ತೆ ಸರ್, ಅವ್ರಿಗೆ ಹೋಗುತ್ತೆ. ಬಟ್
ನನ್ನೇ ಒಂದು ಚಾಪ್ ನಾನು ಮೂಡಿಸಬಹುದು. ಈ ಅಂಡ್ ಅವರು ಮಾಡಿದ ಒಂದು ಸರ್ಕಲ್ ಒಂದು ಸ್ವಲ್ಪ ಇದು ಮಾಡ್ಕೊಂಡ್ರೆ ಬೇರೆ ಥ್ಯಾಂಕ್ ಯು ಸರ್. ಓಕೆ